ನ್ಯಾಯಾಧೀಶರ ಚೇರ್ಗೆ ಮಾಟಮಂತ್ರ ಬಂಧನ. ಮಹಿಳಾ ನ್ಯಾಯಾಧೀಶರ ಚೇರಿಗೆ ಮಹಿಳೆಯೊಬ್ಬರು ಮಾಟಮಂತ್ರ ಮಾಡಿರುವಂತಹ ಅಚ್ಚರಿಯ ಘಟನೆಯೊಂದು ಚಿಕ್ಕಬಳ್ಳಾಪುರ ನ್ಯಾಯಾಲಯದಲ್ಲಿ ನಡೆದಿದೆ. ಸಿವಿಲ್ ವ್ಯಾಜ್ಯದಲ್ಲಿ ತನ್ನ ಪರ ಅನುಕೂಲಕರ ತೀರ್ಪು ಪಡೆಯುವ ಉದ್ದೇಶದಿಂದಾಗಿ ಮಹಿಳಾ ನ್ಯಾಯಾಧೀಶರ ಚೇರ್ಗೆ ಮಾಟಮಂತ್ರ ಮಾಡಿದ್ದ ಚಿಕ್ಕಬಳ್ಳಾಪುರ ನಗರದ ಪೊಲೀಸರು ಮಂಜುಳಾ 65 ವರ್ಷ ಎಂಬಾಕೆಯನ್ನ ಬಂಧಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವಲಸಣ್ಣ ಬೀದಿ ನಿವಾಸಿಯಾಗಿರುವಂತಹ ಮಂಜುಳಾ 1ನೇ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರ ಡಯಾಸ್ ಚೇರ್ ಮೇಲೆ ಮಂತ್ರಿಸಿದ ಬಿಳಿ ಸಾಸಿವೆ ಚೆಲ್ಲಿ ಮಾಟಮಂತ್ರವನ್ನು ಮಾಡಿಸಿದ್ರು. ಈ ಕೃತ್ಯ 2 ದಿನಗಳ ಹಿಂದೆ ನಡೆದಿದ್ದು ನ್ಯಾಯಾಲಯದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಘಟನೆಯ ಸಂಬಂಧ ನ್ಯಾಯಾಲಯದ ಮುಖ್ಯ ಆಡಳಿತಾಧಿಕಾರಿ ನೇತ್ರ ನೀಡಿದ ದೂರಿನ ಮೇರೆಗೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡು ಮಂಜುಳಾ ವಿರುದ್ಧ ಕರ್ನಾಟಕ ಅಮಾನವೀಯ ದುಷ್ಟ ಪದ್ಧತಿ ಹಾಗೂ ವಾಮಾಚಾರ ಪ್ರತಿಬಂಧಕ ಮತ್ತು ನಿರ್ಮೂಲನಾ ನಿಯಮದ ಅಡಿಯಲ್ಲಿ 2017 ಅಡಿ ಪ್ರಕರಣ ದಾಖಲಿಸಿ ಬಂಧಿಸಲಾಗಿದೆ. ಆರೋಪಿಯನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಿನ್ನೆ ಮಾರ್ನಿಂಗ್ ಒಂದು ಕರ್ನಾಟಕ ಪ್ರಿವೆನ್ಷನ್ ಅಂಡ್ ಎರಾಡಿಕೇಶನ್ ಆಫ್ ಇನ್ಹ್ಯೂಮನ್ ಪ್ರಾಕ್ಟೀಸಸ್ ಅಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆಕ್ಟ್ 2017 ಆಕ್ಟ್ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಈ ಕೇಸ್ದು ಮಾಹಿತಿ ಪ್ರಕಾರ ಬೇಸಿಕ್ಲಿ ಕೋರ್ಟ್ ಹಾಲಲ್ಲಿ ಯಾರೋ ಒಬ್ಬರು ಮಹಿಳಾ ಹೋಗಿ ಆ ಟೈಮ್ಗೆ ಯೆಲ್ಲೋ ಮಸ್ಟರ್ಡ್ ಸೀಡ್ಸ್ ಮತ್ತು ಬೇರೆ ಏನು ಪೂಜಾಗೆ ಐಟಮ್ ಯೂಸ್ ಮಾಡ್ತಾರೆ ಅದನ್ನು ಯೂಸ್ ಮಾಡಿಕೊಂಡು ಏನು ಬ್ಲ್ಯಾಕ್ ಮ್ಯಾಜಿಕ್ ಥರ ರಿಚುವಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅರೌಂಡ್ 9:30 ಆದಮೇಲೆ ಅದು ಕೋರ್ಟಲ್ಲಿ ಕೆಲಸ ಯಾರು ಮಾಡ್ತಾ ಇದ್ದಾರೆ ಶಿರಸ್ತೆದಾರ್ ಮತ್ತು ಬೇರೆ ಕೋರ್ಟ್ ಅಫಿಷಿಯಲ್ಸ್ ಅವ್ರ ಗಮನಕ್ಕೆ ಬಂದಿದೆ. ಆಮೇಲೆ ಅವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ ಕಿ ಅಮ್ಮ ಈ ಥರ ರಿಚುವಲ್ಸ್ ಮಾಡೋಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಕೇಳಿದಾಗ ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ದು ಅವ್ರದ್ದು ಅದೇ ದಿನ ಸಿವಿಲ್ ಕೇಸ್ದು ಹಿಯರಿಂಗ್ ಇತ್ತು. ಆ ಹಿಯರಿಂಗ್ ಅವರ ಪರವಾಗಿ ಆಗಬೇಕು, ಈ ಕಾರಣ ಬಗ್ಗೆ ಅಮ್ಮ ಈ ಥರ ರಿಚುವಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಈ ಥರ ಅವರು ತಿಳಿಸಿದರು ನಮಗೆ. ಕೋರ್ಟ್ದವ್ರದ್ದು ಕಂಪ್ಲೇಂಟ್ ಬೇಸಿಸ್ ಮೇಲೆ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಕ್ಟಲ್ಲಿ. ಜೊತೆಗೆ ಅವರಿಗೆ ಕಸ್ಟಡಿಯಲ್ಲಿ ತಗೊಂಡು ಈಗ ಜೆಸಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಇಲ್ಲಿ ಎಲ್ಲ CCTV ಕ್ಯಾಮ್ರಾಸ್ ಇದೆ, ನಮ್ಮ ಗಾರ್ಡ್ ಕೂಡ ಹಾಕ್ತೀವಿ ನಾವು. ಸೊ ಮತ್ತೆ ವರ್ಕಿಂಗ್ ಟೈಮಲ್ಲಿ ಆಗಿತ್ತು. ಸೊ ಅವ್ರ ಮುಂದೆ ಯಾವಾಗ ಆಗಿದೆ ಅವರು ಅದನ್ನು ನೋಟಿಸ್ ಮಾಡಿ ಎಲ್ಲರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅಕ್ಯೂಸ್ಡ್ ಒಬ್ಬರು ಲೇಡಿ ಇದ್ದಾರೆ, 65 ಇಯರ್ಸ್ ಏಜ್ ಇದೆ, ಸೀನಿಯರ್ ಸಿಟಿಸನ್ ಇದ್ದಾರೆ. ಅವರು ಲೋಕಲ್ದವರು, ಅವ್ರದ್ದು ಯಾವುದು ಕೇಸ್ ಇತ್ತು ಲ್ಯಾಂಡ್ ಡಿಸ್ಪ್ಯೂಟ್ ರಿಲೇಟೆಡ್ ಸಿವಿಲ್ ಸೂಟ್ ಇತ್ತು, ಅದನ್ನು ಹಿಯರಿಂಗ್ಗೆ ಅವ್ರ ಪರವಾಗಿ ಆಗಬೇಕು, ಅವ್ರಿಗೆ ಈ ಥರ ಅನಿಸುತ್ತೆ ಈ ಥರ ಮಾಡ್ತೀವಿ ಅವ್ರ ಪರವಾಗಿ ಆಗುತ್ತೆ ಈ ಕಾರಣ ಅವರು ಮಾಡಿದ್ದಾರೆ ಈ ಥರ ಹೇಳ್ತಾ ಇದ್ದಾರೆ ಅವರು. ಅದು ನೋಡಿ ಅವ್ರದ್ದು ಇಂಟರೋಗೇಷನ್ ಮಾಡ್ತೀವಿ ಗೊತ್ತಾಗುತ್ತೆ ನಮಗೆ. ಬಟ್ ಮೇ ಬಿ ಸ್ವಂತ ಇಷ್ಟದಿಂದ ಅಥವಾ ಸ್ವಂತ ಅವ್ರಿಗೆ ಏನು ಮೈಂಡಲ್ಲಿ ಐಡಿಯಾ ಬಂದಿದ್ದು ಮಾಡಿದ್ದಾರೆ ಅವರು.